ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಹಾಗೆಯೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ, ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸು. ಈಗ ನೀವು ನೋಡ್ತಾ ಇರ್ಬೋದು ಏನಂತ ಅಂದರೆ, ಈಗ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಆಗಿದ್ದಾರೆ ಅಂತಾನೆ ಗೊತ್ತಿರುವಂಥ ವಿಚಾರ. ಯಾರೆಲ್ಲ ಗೃಹಲಕ್ಷ್ಮಿಯರು ಹಣವನ್ನು ಪಡ್ಕೊತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಮುಂದಿನ ತಿಂಗಳಿಂದ 5,000 ಹಣ ಖಾತೆಗೆ ಜಮಾ ಆಗ್ತಿದೆ. 2,000 ಅಲ್ಲ, 2,000ದ ಬದಲು 5,000 ಹಣ ಖಾತೆಗೆ ಜಮಾ ಆಗ್ತಾ ಇರೋದು. ಇದು ಏನಿದು 2,000ದ ಬದಲು 5,000 ಜಮಾ ಆಗ್ತಾ ಇದೆ? ಪ್ರತಿ ತಿಂಗಳು ಸಿಗತ್ತಾ ಹಣ, ಅಥವಾ ಯಾವ ಯಾವ ಮಹಿಳೆಯರಿಗೆ ಸಿಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆವಾಗಲೇ ನಿಮಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಸಿಗೋ ಅಂಥದ್ದು. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ 100% ಸಿಗಲ್ಲ. ಜೊತೆಗೆ 5,000 ಸಿಗತ್ತಾ, 2,000 ಸಿಗತ್ತಾ, 3,000 ಸಿಗತ್ತಾ ಅಂತ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಈ ವಿಡಿಯೋದಲ್ಲಿ ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಗೃಹಲಕ್ಷ್ಮಿಯರಿಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು 5 ವರ್ಷಗಳ ಗ್ಯಾರಂಟಿ ಸರ್ಕಾರದಲ್ಲಿ ಮುಂಚೆ ಎಲೆಕ್ಷನ್ಗಿಂತ ಮುಂಚೆನೇ ಹೇಳಿದರು ಫ್ರೀ ಬಸ್ ಕೊಡ್ತೀವಿ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಹಾಗೆಯೇ ಉಚಿತ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನದಿ ಯೋಜನೆ, ಈ ಥರ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಅದೇ ಥರ ಯೋಜನೆಗಳನ್ನು ನಡೆಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಈ ಯೋಜನೆ ಅಡಿಯಲ್ಲಿ ಈಗ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಕೆಳಗಿಳಿದ ಮೇಲೆ ಈಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಈಗಿನ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಮಾಜಿ ಮುಖ್ಯಮಂತ್ರಿಗಳು ಅಂತ ನಾವು ಸಿದ್ದರಾಮಯ್ಯ ಸರ್ ಅವ್ರನ್ನ ಕರಿತೀವಿ. ಇದೆಲ್ಲ ನಡೆದ ತಕ್ಷಣ, ಪ್ರಮಾಣ ವಚನವನ್ನು ಸ್ವೀಕರಣೆ ಮಾಡಿದ ತಕ್ಷಣವೇ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದಿಷ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನು ಅಂತ ನೋಡಿದ್ರೆ, ಮೊದಲನೇದಾಗಿ ಉಚಿತ ಬಸ್ ಪ್ರಯಾಣ ಇಷ್ಟು ದಿನ ಹೆಂಗಸರಿಗೆ ಮಾತ್ರ ಇತ್ತು. ಈಗ ಸ್ಟೂಡೆಂಟ್ಸ್ಗೆ ಅಂದರೆ ಇಲ್ಲಿ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ. ಅಂದರೆ ಈಗ ಕಾಲೇಜಿಗೆ ಹೋಗೋ ಮಕ್ಕಳಿಗಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳಿಗಿರ್ಬೋದು, ಇವರಿಗೆ ಉಚಿತ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ. ಇದು ಒಂಥರ ತುಂಬಾ ಒಳ್ಳೆಯ ವಿಚಾರ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ಎಷ್ಟೋ ಜನ ಈಗ ಹೆಣ್ಮಕ್ಳಿಗೆ ಯಾವ ಥರ ಫ್ರೀ ಮಾಡಿದಾರೋ ಅದೇ ಥರ ಗಂಡು ಮಕ್ಕಳಿಗೂ ಇರಬೇಕಿತ್ತು. ನಮ್ಮ ಮಕ್ಕಳು ಕಾಲೇಜಿಗೆ ಹೋಗೋದಿಗೆ ಎಷ್ಟೋ ಜನ ಬಡ ಕುಟುಂಬದಿಂದ ಬಂದವರಿಗೆ ಅದರದ ಫೀಲಿಂಗ್ಸ್ ಗೊತ್ತಿರುತ್ತೆ. ಇನ್ನು ತುಂಬ ಜನಕ್ಕೆ ಇರೋರಿಗೆ ಅದು ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇಲ್ಲಿ ಏನಂತಂದರೆ, ಉಚಿತ ಬಸ್ ಪ್ರಯಾಣವನ್ನು ಸ್ಟೂಡೆಂಟ್ಸ್ಗೆ ಮಾಡಿರೋದು ತುಂಬಾ ಒಂದು ಖುಷಿಯಾದ ವಿಚಾರ. ಇದು ನನ್ನ ಅಭಿಪ್ರಾಯ, ತುಂಬ ಜನರ ಅಭಿಪ್ರಾಯ ಕೂಡ ಹೌದು. ನಿಮ್ಮನೇಲೂ ಕೂಡ ಕಾಲೇಜ್ ಮಕ್ಕಳಿದ್ರೆ ಖಂಡಿತ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಹೌದು, ಒಂದು ಫ್ರೀಯಾಗಿ ಮಾಡಿರೋದು ಒಳ್ಳೇದಾಯಿತು ಅಂತ. ಇದಿಷ್ಟು ಉಚಿತ ಬಸ್ ಪ್ರಯಾಣ ಆದರೆ, ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ವಿಚಾರ ಬರೋಣ. ಹಾಗೆಯೇ ಉಚಿತ ಬಸ್ ಪ್ರಯಾಣ ಏನಂದರೆ ಅದು ಫ್ರೀ ಇರುತ್ತೆ, ಅದ್ರ ಬಗ್ಗೆ ನೋ ಡೌಟ್. ತುಂಬ ಜನ ಈಗಲೂ ಕೂಡ ಹೇಳ್ತಾ ಇದ್ದಾರೆ, ನಮ್ಗೆ ಉಚಿತ ಬಸ್ ಪ್ರಯಾಣ ಇಲ್ದಿದ್ರೂ ಚೆನ್ನಾಗಿರ್ತಿತ್ತು, ಮನೆಗಂತ ಒಂದು ಗ್ಯಾಸ್ ಕೊಟ್ಟಿದ್ರೆ ಸಾಕಿತ್ತು. ಯಾಕಂದರೆ ಈಗಿನ ಗ್ಯಾಸ್ ರೇಟ್ ಕೂಡ ನಿನ್ನೆಯಿಂದ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ನಮ್ಗೆ ಉಚಿತ ಬಸ್ ಪ್ರಯಾಣ ಇಲ್ದಿದ್ರೂ ಪರವಾಗಿತ್ತು, ತಿಂಗಳಿಗೊಂದು ಗ್ಯಾಸ್ ಫ್ರೀ ಅಂತ ಕೊಟ್ಟಿದ್ರೆ ಸಾಕಿತ್ತು. ಯಾಕಂದರೆ ಇಲ್ಲಿ ಉಚಿತ ಬಸ್ ಪ್ರಯಾಣದಲ್ಲಿ ಕೆಲ್ಸಕ್ಕೆ ಹೋಗೋರಿಗೆ ಒಂದು ಯೂಸು, ಹಾಗೆಯೇ ಯಾವಾಗಲೂ ಒಂದ್ಸರಿ ಊರಿಗೆ ಹೋಗ್ತಾರೆ. ಎಲ್ಲರೂ ಏನು ಡೈಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬಿಟ್ಟರೆ ನಿಮ್ಗೆ ಗೊತ್ತಿದೆ, ಕಾಲೇಜ್ಗಳಿಗೆ ಹೋಗುವಂಥ ಮಕ್ಕಳಿಗಂತೂ ಕೊಡಲೇಬೇಕು. ಎಸ್ಪೆಷಲಿ ಅದು ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಏನಂತಂದರೆ, ವರ್ಕಿಗೆ ಹೋಗುವಂಥವ್ರಿಗೆ ಒಂದು ಲಾಭ ಬಿಟ್ಟರೆ ಮತ್ತು ಯಾರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಉಪಯೋಗ ಇಲ್ಲ. ಅದು ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಓಟು ನಾನು ಹಾಕಿರ್ಬೋದು, ನೀವು ಹಾಕಿರ್ಬೋದು. ನೀವೇನು ದಿನ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ಹೋಗಲ್ಲ, ಯಾವಾಗಲೋ ಒಂದ್ಸರಿ ಹೋಗ್ತೀರಾ, ವರ್ಷಕ್ಕೊಂದ್ಸರಿನೋ, 6 ತಿಂಗಳಿಗೆ ಒಂದ್ಸರಿನೋ, 3 ತಿಂಗಳಿಗೆ ಒಂದ್ಸರಿನೋ. ಇನ್ನು ಕೆಲವ್ರು ಡೈಲಿ ಹೋಗ್ತಾರೆ, ಅವರಿಗೆ ಯೂಸ್ಫುಲ್ಲು. ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಯೂಸ್ಫುಲ್ ಇಲ್ಲ. ಅದಕ್ಕೆ ಜನ ಏನು ಹೇಳ್ತಾ ಇದ್ದಾರೆ, ಈ ಉಚಿತ ಬಸ್ ಪ್ರಯಾಣದ ಬದಲು ತಿಂಗಳಿಗೊಂದು ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ರು ನಮ್ಗೆ ಯೂಸ್ ಆಗ್ತಿತ್ತು, ಊಟ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು. ಈಗಿನ ಗ್ಯಾಸ್ ರೇಟ್ ತುಂಬ ಜಾಸ್ತಿ ಇದೆ, ಇದು ಅನುಕೂಲ ಆಗ್ತಿತ್ತು. ಬಟ್ ನಾವು ಬಸ್ಸಲ್ಲಿ ಎಲ್ಲೂ ಹೋಗೋಣ, ಎಲ್ಲೂ ಓಡಾಡಕ್ಕೆ ಹೋಗೋಣ, ನಮಗೆ ಅಷ್ಟೊಂದು ಟೈಮ್ ಇಲ್ಲ, ನಾವು ಯಾವಾಗಲೂ ಒಂದ್ಸರಿ ಹೋಗ್ತೀವಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಉಚಿತ ಬಸ್ ಪ್ರಯಾಣಕ್ಕಿಂತ ಉಚಿತ ಗ್ಯಾಸ್ ಯೋಜನೆ ಅಂತ ತಿಂಗಳಿಗೆ ಒಂದ್ಸರಿ ಒಂದು ಗ್ಯಾಸ್ ಕೊಟ್ಟಿದ್ರೆ ಎಷ್ಟೊಂದು ಅನುಕೂಲ ಆಗ್ತಾ ಇತ್ತು. ಈಗಿನ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ, ಜೊತೆಗೆ ಮನೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ.
ಸೊ ಅದನ್ನೆಲ್ಲ ಗಮನಿಸಿದಾಗ ಹೌದು ಅಂತ ಅನ್ಸುತ್ತೆ. ಇಲ್ಲಿ ಸ್ಟೂಡೆಂಟ್ಸಿಗೆ ಬಿಟ್ಟು ವರ್ಕರ್ಸಿಗೆ ತುಂಬ ಕಮ್ಮಿ ಸಂಬಳ ಬರೋರಿಗೆ ಇದು ಖಂಡಿತ ಯೂಸ್ಫುಲ್ಲು. ಅದನ್ನೇ ಬಿಟ್ಟರೆ ಬೇರೆ ಏನಕ್ಕೂ ಉಚಿತ ಬಸ್ ಪ್ರಯಾಣ ನಿಜವಾಗ್ಲೂ ಯೂಸ್ಫುಲ್ ಇಲ್ಲ. ಯಾಕೆಂದರೆ ಬಸ್ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಆ ಬಸ್ಸಲ್ಲಿ ಸೀಟಿಗೋಸ್ಕರ ಹೊಡೆದಾಟ ನೀವು ನೋಡ್ಬೋದು. ಗೌರ್ಮೆಂಟ್ ಬಸ್ ಎಷ್ಟು ರಶ್ ಇರುತ್ತೆ ಅಂದರೆ, ಸೊ ನಾನೇ ಎಕ್ಸಾಂಪಲ್ ನಾನೇ ಹೇಳ್ತಿದ್ದೀನಿ. ಉಚಿತ ಬಸ್ ಪ್ರಯಾಣ ಮಾಡಿದ ಮೇಲೆ ನಾನು ಓಡಾಡಿರೋದು ಒಂದು 3 ರಿಂದ 4 ಸರಿ ಓಡಾಡಿರ್ಬೋದು. ಈಗ 2.5-3 ವರ್ಷದಲ್ಲಿ ಇದಕ್ಕೂ ಜಾಸ್ತಿ ಸರಿ ನಾನು ಓಡಾಡಲೇ ಇಲ್ಲ ನಾವು ಆಟೋದಲ್ಲಿ ಹೋಗ್ತೀವೋ, ಇಲ್ಲ ಮೆಟ್ರೋದಲ್ಲಿ ಹೋಗ್ತೀವೋ, ಇಲ್ಲ ಪ್ರೈವೇಟ್ ಬಸ್ಗಳಲ್ಲಿ ಹೋಗ್ತೀವೋ. ಈಗ ನೀವು ಹೇಳ್ಬೋದು ನಿಮ್ಗೆ ಓಡಾಡೋಕೆ ಅನುಕೂಲ ಇದೆ, ನಮ್ಗೆ ಅನುಕೂಲ ಇರಬೇಕಲ್ಲ ಅಂತ ಕೇಳ್ಬೋದು. ಆದರೆ ನಾವು ಈ ಹಿಂದಿನಿಂದನೂ ಕೂಡ ನಾವು ಉಚಿತ ಬಸ್ ಪ್ರಯಾಣವನ್ನು ಯೂಸ್ ಮಾಡಿದ್ದೀವ? 100% ಇಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮ ಗ್ಯಾಸನ್ನು ಪ್ರತಿ ಮನೆಗೆ ಒಂದೊಂದು ಗ್ಯಾಸ್ ಕೂಡ ನಿಜವಾಗ್ಲೂ ಬೆಸ್ಟ್ ಅನ್ಸೋದೆ. ನನ್ನ ಅಭಿಪ್ರಾಯ ಕೂಡ ಇದೇ ಇದೆ. ಸೊ ಸ್ಟೂಡೆಂಟ್ಸಿಗೆಲ್ಲ ಫ್ರೀ ಕೊಡಬೇಕು, ಸೊ ಬೇರೆಯವರಿಗೆಲ್ಲ ಈ ಥರ ಮಾಡ್ಬೋದಿತ್ತು ಅನ್ನೋದು ಒಂದು ಅಭಿಪ್ರಾಯದ ಮಟ್ಟಿಗೆ ಎಷ್ಟೋ ಜನರ ಮಾತು ಕೂಡ ಹೌದು. ನಿನ್ನೆ ಒಬ್ರು ಈ ಥರ ಕಮೆಂಟ್ ಮಾಡಿದಾಗ ನಂಗೆ ನಿಜವಾಗ್ಲೂ ಹೌದಲ್ವಾ, ನಾವು ಯಾವಾಗೋ ಒಂದ್ಸರಿ ಬಸ್ಸಿಗೆ ಓಡಾಡ್ತೀವಿ, ಒಂದೊಂದ್ಸರಿ ಹೋಗೋದೇ ಇಲ್ಲ, ಏನು ಕೆಲಸ ಇರುತ್ತೆ ಬಸ್ಸಲ್ಲಿ ಹೋಗೋಕ್ಕೆ. ಸೊ ಈಗ ಟೆಂಪಲಿಗೆ ಹೋಗೋರು ಇರ್ತಾರೆ, ಅನಿವಾರ್ಯ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗೋರು ಯಾರು ಕೂಡ ಫ್ರೀ ಬಸ್ನ ನಂಬ್ಕೊಂಡು ಇಷ್ಟು ವರ್ಷ ಜರ್ನಿ ಮಾಡಿರಲ್ಲ. ಸೊ ಈಗ ಮಾಡಿದ್ದಾರೆ ಅಂತ ಸ್ವಲ್ಪ ಜನಕ್ಕೆ ಸಹಾಯ ಆಗ್ತಾ ಇದೆ, ಅದು ಖಂಡಿತ ಹೆಲ್ಪ್ಫುಲ್ಲೇ. ಆದರೆ ಆ ಬಸ್ಸಲ್ಲಿ ಒದ್ದಾಡ್ಕೊಂಡು ಹೋಗೋ ಬದಲು ನಿಜವಾಗ್ಲೂ ಪ್ರೈವೇಟ್ ಬಸ್ಸಿಗೆ ಹೋಗೋಣ ಅಂತ ಎಷ್ಟೋ ಸರಿ ಅನಿಸುತ್ತೆ. ಸೊ ಇದು ಉಚಿತ ಬಸ್ ಪ್ರಯಾಣದ ಬಗ್ಗೆ. ಈಗ 5,000 ರೂಪಾಯಿ ವಿಚಾರಕ್ಕೆ ಬರೋಣ. ಇನ್ನು ಮುಂದಿನ ತಿಂಗಳಿಂದ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಉಚಿತ ಬಸ್ ಪ್ರಯಾಣ ಯಾವ ಥರ ಫ್ರೀ ಆಗಿರೋದು ಅದೇ ಥರ ನಮ್ಮ ಸರ್ಕಾರದಲ್ಲಿ 2,000 ರೂಪಾಯಿ ಕೊಡಲ್ಲ, ನಾವು 5,000 ರೂಪಾಯಿ ಕೊಡ್ತೀವಿ, ಇಲ್ಲ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ 2,000 ರೂಪಾಯಿ ಬರಲ್ಲ, 5,000 ರೂಪಾಯಿ ಬರುತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಗೊತ್ತಾಗಿದೆ. ಬಟ್ ಇಲ್ಲಿ ನಿಜ ಹೇಳ್ತೀನಿ ಸ್ನೇಹಿತರೆ, 5,000 ಬರುತ್ತೋ, 2,000 ಬರುತ್ತೋ, ಅಥವಾ 3,000 ಬರುತ್ತೋ ಖಂಡಿತ ಗೊತ್ತಿಲ್ಲ. 2,000 ಅಂತೂ 100% ಬರುತ್ತೆ. 5,000 ಬರುತ್ತೆ ಅಂತ ಎಲ್ಲೂ ಕೂಡ DK ಶಿವಕುಮಾರ್ ಸರ್ ಅವರು ಎಲ್ಲೂ ಕೂಡ ಒಂದು ಮಾಧ್ಯಮದ ಮುಂದೆ ಪ್ರಸ್ತಾವನೆಯನ್ನು ಮಾಡಿಲ್ಲ. ಬಟ್ ನಾನಂತೂ ಕೇಳಿಲ್ಲ, ಮಾಡಿದವರು ಏನೋ ಗೊತ್ತಿಲ್ಲ. ಬಟ್ ಅದು ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲೂ ಕೂಡ ಮಾಡಿಲ್ಲ. ತುಂಬ ಜನ ಈ ಹೋಪನ್ನು ಇಟ್ಕೊಂಡಿದ್ದೀರಾ. ಈಗ 2,000 ರೂಪಾಯಿ ಕೊಡ್ತಾನೆ ನಮ್ಮ ಸರ್ಕಾರ ಸಾಕಷ್ಟು ಸಾಲಗಳನ್ನು ಮಾಡಿದೆ. ಇನ್ನು 5,000 ರೂಪಾಯಿ ಕೊಟ್ಟರೆ ಯಾವ ಬೆಲೆಗಳ ರೇಟ್ ಜಾಸ್ತಿ ಆಗತ್ತೆ ಅಂತ ದಯವಿಟ್ಟು ಯೋಚನೆ ಮಾಡಿ ಒಂದ್ಸರಿ. ತುಂಬ ಜನ ಕಾಸ ಇದೆ 5,000 ರೂಪಾಯಿ ಕೊಡಬೇಕು, ನಮಗೆ 5,000 ರೂಪಾಯಿ ಬರಲಿ ಅಂತ. ಸೊ ಖಂಡಿತ ನಿಜವಾಗ್ಲೂ ಅದು ಏನಾಗುತ್ತೆ ಅಂತ ನಾನು 100% ನಂಬಲ್ಲ. ಸೊ ಹಣ ಬಂದಮೇಲೆ ಬಂತು ಅಂತ ಇದ್ರ ಬಗ್ಗೆ ತುಂಬ ಜನ ಹೋಪ್ ಇಟ್ಕೊಂಡಿದ್ದೀರಾ. ಆ ಹೋಪು ಹಣ ಬಂದಮೇಲೆ ದಯವಿಟ್ಟು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನಿಮ್ಗೇನಾದ್ರು ಬೇಜಾರಾದರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸೋದು, ಇಲ್ಲ ಪೋಸ್ಟ್ ಆಫೀಸಿಗೆ ಹೋಗಿ ಚೆಕ್ ಮಾಡಿಸೋದು, ಸುಮ್ಮನೆ ಓಡಾಡಿ ಟೈಮ್ ವೇಸ್ಟ್ ಮಾಡ್ಕೊತೀರಾ. ಅದ್ರ ಬದಲು ದಯವಿಟ್ಟು ಪ್ರತಿಯೊಂದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಆಸೆಯನ್ನು ಇಟ್ಕೊಳಕ್ಕೆ ಹೋಗಬೇಡಿ. 2,000 ರೂಪಾಯಿ ಕೊಡ್ತಾ ಇದ್ದಾರಾ ಸಾಕು ಅಂದ್ಕೊಳ್ಳಿ, ಇಷ್ಟೊಂದು ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಅಂತ. 1,000 ರೂಪಾಯಿ ಕೊಟ್ಟರು ಅದು ಕೂಡ ಸಾಕು ಅಂದ್ಕೊಳ್ಳಿ. ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ ಸಾಕು ಅಂದ್ಕೊಳ್ಳಿ. ಅದ್ರ ಬದಲು ನಾವು ಬೇರೆದನ್ನು ಕೊಡ್ಬೋದಿತ್ತು ಅಂತ ನಾವು ಅಂದ್ಕೊಳೋದು ಹೌದು, 5,000 ರೂಪಾಯಿ ಕೊಡ್ತಾರೆ ಅನ್ನೋದೊಂದು ಖಂಡಿತ ತಪ್ಪಾದ ವಿಚಾರ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಹಣ ಬಂದಮೇಲೆ ಯೋಚನೆ ಮಾಡೋಣ. ನೆಕ್ಸ್ಟ್ ವೀಕ್ ಅಂದರೆ ಇದೇ ವಾರದಲ್ಲಿ ಹಣ ಜಮಾ ಆಗ್ತಾ ಇದೆ. ಎಷ್ಟು ಹಣ ಖಾತೆಗೆ ಜಮಾ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದರೆ ಸೊ ಪ್ರತಿಯೊಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.